ನಮಸ್ಕಾರ, ನಾನು ಅಜಿತ್ ರೆಡ್ಡಿ ಪೋಶೆಟ್ಟಿ. ನಿನ್ನೆ ಗಣಿತ 10ನೇ ತರಗತಿ ಭಾಗ 2ರಲ್ಲಿ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ 8.1ರಲ್ಲಿ 5 ಲೆಕ್ಕ ಬಿಡಿಸಿದ್ದೇವೆ. ಇಂದು 6ನೇ ಲೆಕ್ಕ ಬಿಡಿಸೋಣ. 6ನೇ ಲೆಕ್ಕ ನೋಡೋಣ ಬನ್ನಿ. ಕೋನ ಎ ಮತ್ತು ಕೋನ ಲಂಬಕೋನಗಳಾಗಿದ್ದು ಕಾಸ್ ಎ ಕಾಸ್ ಬಿ ಆಗಿದ್ದೆ ಕೋನ ಎ ಕೋನ ಬಿ ತೋರಿಸಿ. ಅಂದರೆ ಕೋನ ಎ ಕೋನ ಬಿ ಏನಾಗಿದ್ದಾವೆ ಅಂತ ತೋರಿಸಿ ಎಂದು ಹೇಳಿದ್ದಾರೆ. ಇಲ್ಲಿ ನಾವು ಕಾಸ್ ಎ ಕಾಸ್ ಬಿ ಕೋನಗಳನ್ನು ತೆಗೆದುಕೊಂಡಿದ್ದೀವಿ. ಸಿ ಆಲ್ರೆಡಿ ನಮಗೆ ಕೊಟ್ಟೇ ಇದ್ದಾರೆ, 90 ಡಿಗ್ರಿ. ಕೋನ ಎನ ಪಾರ್ಶ್ವಭಾವು ಬೈ ವಿಕಿರಣ ಕೋನ ಬಿನ ಪಾರ್ಶ್ವಭಾವು ಬೈ ವಿಕಿರಣ. ಕೋನ ಎನ ಪಾರ್ಶ್ವಭಾವು ಯಾವುದು? AC. ಕೋನ ಎನ ಪಾರ್ಶ್ವಭಾವು AC. ವಿಕಿರಣ ಕೋನ ಎನ ವಿಕಿರಣ AB. ಇದು ವಿಕಿರಣಪ. ಕೋನ ಬಿನ ಪಾರ್ಶ್ವಭಾವು BC ಆದರೆ ಕೋನ ಬಿನ ವಿಕಿರಣ AB. AC by AB BC by AB. AB ಗೆಟ್ ಕ್ಯಾನ್ಸಲ್. ಏನು ಉಳಿತು? AC BC. ಕ್ವೆಶನ್ ಏನು ಕೇಳಿದ್ರು? ಕೋನ ಎ ಕೋನ ಬಿ ತೋರಿಸಿ. ನೋಡಿ, AC BC. ತ್ರಿಭುಜದ ಎರಡೂ ಬಾಹುಗಳು ಸಮ ಇದ್ದಾಗ ಆ ಬಾಹುಗಳ ಅಭಿಮುಖ ಕೋನಗಳು ಪರಸ್ಪರ ಸಮ ಇರುತ್ತದೆ. ಅಂದರೆ ತ್ರಿಭುಜದ ಎರಡೂ ಬಾಹುಗಳು ಸಮ ಇದ್ದಾಗ ಅವುದರ ಕೋನಗಳು ಕೂಡ ಪರಸ್ಪರ ಸಮ ಇರುತ್ತದೆ. ಕೋನ ಎ ಕೋನ ಬಿ 45 ಡಿಗ್ರಿ, ಏಕೆಂದರೆ C 90 ಡಿಗ್ರಿ. ಇದೊಂದು 45 ಡಿಗ್ರಿ, ಇದು 45 ಡಿಗ್ರಿ, 90 ಡಿಗ್ರಿ ಪ್ಲಸ್ 90 ಡಿಗ್ರಿ 180 ಡಿಗ್ರಿ ಟೋಟಲ್. 7ನೇ ಪ್ರಶ್ನೆಗೆ ಹೋಗೋಣ. ಕಾಟ್ ಥೀಟಾ 7/8 ಆದರೆ ಮೊದಲನೇ ಕ್ವಶನ್ 1 ಪ್ಲಸ್ ಸೈನ್ ಥೀಟಾ 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ. ಎರಡನೇದು ಕಾಟ್ ಸ್ಕ್ವೇರ್ ಥೀಟಾ ಬೆಲೆ ಕಂಡುಹಿಡಿಯಿರಿ. ಇವುಗಳ ಬೆಲೆ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಇವೆರಡರ ಬೆಲೆ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ಬನ್ನಿ. ಕಾಟ್ ಥೀಟಾ 8/7 1/ಟ್ಯಾನ್ ಥೀಟಾ. ಟ್ಯಾನ್ ಥೀಟಾದಿಂದ ನಾವು ಉಲ್ಟಾ ಮಾಡಿಕೊಂಡಾಗ ಪಾರ್ಶ್ವಭಾವು ಮತ್ತು ಅಭಿಮುಖ ಬಾಹು ಎಂದು ಬರುತ್ತದೆ. ಕಾಟ್ ಥೀಟಾನ ಪಾರ್ಶ್ವಭಾವು ಯಾವುದು? ಕಾಟ್ ಥೀಟಾನ ಪಾರ್ಶ್ವಭಾವು AB. ಇದು ಪಾರ್ಶ್ವಭಾವಪ. ಅಭಿಮುಖ ಬಾಹು BC. AB ಎಷ್ಟು? 7, BC ಎಷ್ಟು? 8. ನಮಗೆ AC ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು? ಪೈಥಾಗರಸ್ ಪ್ರಮೇಯದ ಪ್ರಕಾರ AC ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AB ಎಷ್ಟಿದೆ? 7. BC ಎಷ್ಟಿದೆ? 8. 7 ಸ್ಕ್ವೇರ್ 7 7 49, 8 64. ಇವೆರಡನ್ನು ಕೂಡಿಸಿದ್ರೆ 113. ಈ ಸ್ಕ್ವೇರ್ನ ಈ ಕಡೆ ತೊಗೊಂಡಾಗ √113 ಆಗುತ್ತೆ. AC √113. ಇವಾಗ ಮೊದಲನೇದು 1 ಪ್ಲಸ್ ಸೈನ್ ಥೀಟಾ 1 ಮೈನಸ್ ಸೈನ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಕಂಡುಹಿಡಿಯೋಣ. 1 ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾ 1 ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಇಲ್ಲಿ ನೋಡಿ, ಇಲ್ಲಿ ಸೈನ್ ಮತ್ತು ಕಾಸ್ ಮುಂಚೆ ಇವಾಗ ಕಂಡುಹಿಡಿದುಕೊಳ್ಳೋಣ. ಸೈನ್ ಥೀಟಾನ ಅಭಿಮುಖ ಬಾಹು ಮತ್ತು ವಿಕಿರಣ. ಥೀಟಾನ ಅಭಿಮುಖ ಬಾಹು ಯಾವುದು? 8 ಮತ್ತು ವಿಕಿರಣ ಯಾವುದು? 113. ಸೈನ್ ಥೀಟಾನ ಅಭಿಮುಖ ಬಾಹು 8/113 ಆಗುತ್ತೆ. ಇವಾಗ ಕಾಸ್ ತಿಳ್ಕೊಳ್ಳೋಣ. ಕಾಸ್ನು ಕೂಡ ಕೊಟ್ಟಿದ್ದಾರೆ. ಕಾಸ್ ಥೀಟಾನ ಪಾರ್ಶ್ವಭಾವು ಮತ್ತು ವಿಕಿರಣ. ಕಾಸ್ ಥೀಟಾನ
ಪಾರ್ಶ್ವವಾಯು ಎಷ್ಟು? ಎ ಬಿ ಬೈ ವಿಕಿರಣ ಎ ಸಿ ಅಂದರೆ ಎ ಬಿ ಎಷ್ಟಿದೆ? ಎ ಬಿ 7 ಬೈ ಎ ಸಿ √113. ಇಲ್ಲಿ ನೋಡಿ, ಇವಾಗ ಸೈನ್ ಏನು ಕೊಟ್ಟಿದ್ದಾರೆ? ಸೈನ್ ಜಾಗದಲ್ಲಿ ನಾವು 8/13 √113 ಸ್ಕ್ವಯರ್ ರೂಟ್ ಆ್ಯಸ್ ಇಟ್ ಈಸ್. ಕಾಸ್ ಜಾಗದಲ್ಲಿ 7 √113 ಸ್ಕ್ವಯರ್ ಬರೆದುಕೊಂಡಿದ್ವಿ. ಇಲ್ಲಿ ನೋಡಿ, 8ರ ವರ್ಗಮೂಲ 8 64. ಈ ಸ್ಕ್ವಯರ್ಗೂ ಈ ರೂಟ್ನೂ ಹೋಯಿತು, ಸ್ಕ್ವಯರ್ನೂ ಹೋಯಿತು, ರೂಟ್ನೂ ಹೋಯಿತು, 113 ಉಳಿತು. 7 7 49. ಈ ಸ್ಕ್ವಯರ್ನೂ ಹೋಯಿತು, ಈ ರೂಟ್ನೂ ಹೋಯಿತು, 113 ಉಳಿತು. ಇಲ್ಲಿ ನೋಡಿ, ನಾವು ಇಲ್ಲಿ ಛೇದ 1 ಮಾಡಿಕೊಂಡು 64ಕ್ಕೆ ನಾವು 113 ಮೇಲ್ಗಡೆ ಬರ್ಕೊಳ್ತೀವಿ. 101 ತಳಗಡೆ ಬಂದು ಕೊಟ್ಟು 113 ಮೇಲೆ ಬರ್ಕೊಂಡು 113ಕ್ಕೆ 64 ಮೈನಸ್ ಮಾಡ್ತೀವಿ ಮತ್ತು ಆ್ಯಸ್ ಇಟ್ ಈಸ್ 113 ಒಂದು ತಳಗಡೆ ಉಳಿಯುತ್ತೆ. ಮತ್ತು ತಳಗಡೆ ಕೂಡ ಹಾಗೆ ಮಾಡ್ಕೊಳ್ತೀವಿ. 113 ತಳಗಡೆ ಬಂದು ಕೊಟ್ಟು 113 ಮೈನಸ್ 49 ಬೈ 113 113 ಹೋಗುತ್ತೆ. 113 ಮೈನಸ್ 64 113 ಮೈನಸ್ 49 113 ಮೈನಸ್ 64 49 113 ಮೈನಸ್ 49 64 ಆಗುತ್ತದೆ. ಇಲ್ಲಿಗೆ 7ರಲ್ಲಿ ಸಬ್ ಕ್ವೆಶ್ಚನ್ 1 ಮುಕ್ತಾಯ. ಎರಡನೇದು ಕೂಡ ಕೇಳಿದ್ದಾರೆ. ಇಲ್ಲಿ ಎರಡನೇದು ಇದೆ ನೋಡಿ, ಕಾಟ್ ಸ್ಕ್ವೇರ್ ಥೀಟಾ ಬೆಲೆ ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ. ನಾವು ಆಲ್ರೆಡಿ ಕೊಟ್ಟಿದ್ದಾರೆ, ಕಾಟ್ ಸ್ಕ್ವೇರ್ ನಮ್ಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಕಾಟ್ ಕೊಟ್ಟಿದ್ದಾರೆ 8ನೇ 7 ಅಂತು. ಅಲ್ಲಿ ಖಾಲಿ ಸ್ಕ್ವೇರ್ ಮಾಡ್ಕೊಳ್ಬೇಕು. 8ನೇ 7 ಇಲ್ಲಿ ಕಾಟ್ ಸ್ಕ್ವೇರ್ ಇರೋದ್ರಿಂದ 8ನೇ 7 ಸ್ಕ್ವೇರ್. 7 7 49 8 64 ಸ್ಕ್ವೇರ್ ಹೋಗುತ್ತೆ. ಇದೇ ಆನ್ಸರ್. ಎರಡಕ್ಕೂ ಕೂಡ ಸೇಮ್ ಆನ್ಸರ್ ಇದೆ. 8ನೇ ಪ್ರಶ್ನೆ. 8ನೇ ಪ್ರಶ್ನೆ ನೋಡಿ, 3 cot A = 4 ಆದರೆ 1 - tan ಸ್ಕ್ವೇರ್ A 1 + tan ಸ್ಕ್ವೇರ್ A = cos ಸ್ಕ್ವೇರ್ A - sin ಸ್ಕ್ವೇರ್ A ಆಗಿದೆಯೇ ಪರೀಕ್ಷಿಸಿ. ಇದು ಆಗಿದೆ, ಇವೆರಡು ಆಗಿದ್ದಾವಿಲ್ಲ ನೋಡಿ ಪರೀಕ್ಷಿಸಿ ಎಂದು ಹೇಳಿದ್ದಾರೆ. ನೋಡಿ, 3 cot A = 4 ಆದರೆ 1 - tan ಸ್ಕ್ವೇರ್ A + 1 + tan ಸ್ಕ್ವೇರ್ A ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 3ನ ಈ ಕಡೆ ಒಯ್ದಾಗ 3ನೇ 4 ಆಗುತ್ತದೆ. ಕಾಟ್ನ ವಿಕೃತ 1 tan ಆಗುತ್ತದೆ. 1/tan ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಆಗುತ್ತದೆ. ಅದನ್ನು ನಾವು ಉಲ್ಟಾ ಮಾಡಿಕೊಂಡಾಗ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು ಆಗುತ್ತದೆ. ಪಾರ್ಶ್ವಬಾಹು ಕಾಟ್ ಎನ ಪಾರ್ಶ್ವಬಾಹು ಎ ಬಿ ಮತ್ತು ಅಭಿಮುಖ ಬಾಹು ಬಿ ಸಿ. ಇಲ್ಲಿ ಎ ಬಿ ಜಾಗದಲ್ಲಿ 4 ಬರ್ಕೊಂಡಿದ್ದೀವಿ, ಬಿ ಸಿ ಜಾಗದಲ್ಲಿ 3 ಬರ್ಕೊಂಡಿದ್ದೀವಿ. ಆದರೆ ಎ ಸಿ ಕೊಟ್ಟಿಲ್ಲ. ಆದ್ದರಿಂದ ಪೈಥಾಗೊರಸ್ ಪ್ರಮೇಯದ ಪ್ರಕಾರ, ಅಂದರೆ ನಾನು ಶಾರ್ಟ್ ಮಾಡಿದ್ದೀನಿ, ಪೈಥಾಗೊರಸ್ ಪ್ರಮೇಯದ ಪ್ರಕಾರ AC² = AB² + BC² ಪೈಥಾಗೊರಸ್ ಪ್ರಮೇಯ. ದ ಸೂತ್ರ AB 4 ಸ್ಕ್ವೇರ್ BC 3 ಸ್ಕ್ವೇರ್. 4 4 16, 3 3 9, 2 ಕೂಡಿಸಿದ್ರೆ 25. AC² and 5 square is 25. AC square and square get cancelled. AC is equal to 5 ಬಂತಪ್ಪ. ಇನ್ನು sin A, cos A, tan A ಇವು ಮೂರನ್ನು ಕಂಡುಹಿಡಿದುಕೊಳ್ಳೋಣ. sin Aನ
ಅಭಿಮುಖ ಬಾಹು ಮತ್ತು ವಿಕಿರಣ. ಸೈನ್ ಎನ ಅಭಿಮುಖ ಬಾಹು BC ಆದರೆ ವಿಕಿರಣ AC ಅಂದರೆ 3/5 ಆಗುತ್ತದೆ. ಕಾಸ್ ಎನ ಪಾರ್ಶ್ವಬಾಹು ಬೈ ವಿಕಿರಣ. ಕಾಸ್ ಎನ ಪಾರ್ಶ್ವಬಾಹು AB ಮತ್ತು AC 4/5. ಟ್ಯಾನ್ ಎನ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು. ಟ್ಯಾನ್ ಎನ ಅಭಿಮುಖ ಬಾಹು BC by AB = 3/4. 1 - tan square A 1 + tan square A = cos square A - sin square A. ಟ್ಯಾನ್ ಸ್ಕ್ವೇರ್ ಏನಿದೆ ನೋಡಿ 3/4 ಸ್ಕ್ವೇರ್ ಇನ್ ಟ್ಯಾನ್ ಸ್ಕ್ವೇರ್ 3/4 ಸ್ಕ್ವೇರ್. ಕಾಸ್ ಸ್ಕ್ವೇರ್ ಏನಿದೆ 4/5 ಸ್ಕ್ವೇರ್. ಸೈನ್ ಸ್ಕ್ವೇರ್ ಏನಿದೆ ನೋಡಿ 5/3 ಸ್ಕ್ವೇರ್. ಇಲ್ಲಿ ನೋಡಿ 3 3 9 4 4 16 3 3 9 4 4 16 4 4 16 5 5 25 3 3 9 5 5 25. ಇಲ್ಲಿ ನೋಡಿ ಇದನ್ನು ಛೇದ 1 ಹಾಕ್ಕೊಂಡು ಮೇಲ್ಗಡೆ 16 ಒಯ್ದು 16 - 9 ಇದು ಕೆಳಗಡೆ 1 16 ಉಳಿಯುತ್ತೆ. 16 - 9 16 ಪ್ಲಸ್ ಮತ್ತೆ ಇಲ್ಲೂ ಕೂಡ ಛೇದ 1 ಹಾಕ್ಕೊಂಡು ಮೇಲ್ಗಡೆ 16 ಒಯ್ಯಬೇಕು. 16 + 9/16 16ಕ್ಕೆ 16 ಹೋದರೆ 16 - 9 7 16 + 9 25. ಇಲ್ಲಿ 16 25 ಎರಡು ಒಂದೇ ಆಗುತ್ತೆ ಛೇದ ಹಾಕ್ಕೊಂಡು. 16 - 9/25 16 - 9 ಮಾಡಿದ್ರೆ 7 ಆಗುತ್ತೆ. ಇನ್ನು 7 ಆಗುತ್ತೆ. 7 25ನೇ 7 25ನೇ 7. ಹೌದು, ನೀಡಿರುವ ಹೇಳಿಕೆ ಸಮ ಇದೆ. ಥ್ಯಾಂಕ್ ಯು.